ಅಂತ ಇನ್ನೂ ಈ ಕೈಗಳಿಂದ ಸಾಕಷ್ಟು ಜ್ಯುವೆಲ್ರಿ ಮಾಡ್ತಾರೆ. ಅಪ್ಪ ನೀನು ತಿನ್ನೋಗಪ್ಪ, ನಂಗೆ ಬೇಡ. ಈ ಒಂದು ಕ್ಷಯವಾದ ನಾವು ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾಗಿ ತಿಳ್ಕೊಳ್ತಾ ಇದ್ವಿ. ಒಂದು ಭಾವಚಿತ್ರವಾಗಿರೋದು ವಿಡಿಯೋ ಪ್ರಜಾವಾಣಿ ಸಾಧಿಕೆಗಳು 2026 ಮಹತ್ತರವಾದಂತಹ ವೇದಿಕೆಯನ್ನು ಕಲ್ಪಿಸಿದೆ ಪ್ರಜಾವಾಣಿ MD KPR ಮಂಡೆ. ಜೀವನದಲ್ಲಿ ಈ ನಿಮ್ಮ ಅಡೋಲಸೆಂಟ್ ಪೀರಿಯಡ್ ಅಲ್ಲಿ ಅಥವಾ ನಂತರ ಕೂಡ ಯಾರನ್ನಾರು ಲವ್ ಮಾಡಿದ್ದಾರೆ? ಈ ನಿಮಿಷನೂ ಸುಮ್ಮನೆ ಒಂದು ಕೈ ಬೈ, ಅದು ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟ ಏನೋ ನೀನು ತೀಟ ನನ್ನ ಮಗನೇ. ಗುಂಡನೆ ಹಂಗೋ ಬೇರೆ ಮನೆ ಬಿಟ್ಟು ಬಂದಿದ್ದೀನಿ, ನಿನ್ನ ಬಿಟ್ಟು ಬರೋಕ್ಕಾಗಲ್ವಲ್ಲ. ನೀನು ತೀಟನ ಯಾರು ಇಡ್ಸ್ಕೊಳ್ಳೋದೇ ಇಲ್ವೇ? ಜೀವನದಲ್ಲಿ ನಾನು ಕಲಿತಿರುವಂತಹ ಒಂದು ಪಾಠ ಏನಪ್ಪ ಅಂತ ಹೇಳಿದ್ರೆ, ಪರಿಸ್ಥಿತಿ ನನ್ನ ಸೋಲಿಸಿರ್ಬೋದು, ಬಟ್ ನನ್ನ ಗಟ್ಟಿ ಮನಸ್ಸು ನನ್ನ ಗೆಲ್ಲಿಸ್ತಾ ಇದೆ. ಕುತ್ಕೊಂಡು ಬಂದಿದ್ದಾಯಿತು. 5th ಫ್ಲೋರಲ್ಲಿದೆ ರೂಮು. ಸೊ ಬಂದಾದ್ಮೇಲೆ ಸ್ಯಾರಿ ಹಾಕೋಬೇಕಲ್ಲ, ಡ್ರೆಸ್ ಆಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ಬೇಗ ಬಂದು ಸ್ಯಾರಿ ಹಾಕೊಳ್ತಾ ಅವಾಗ ಪಜಿತಿಗೆ ನೋಡಿ ಇಲ್ಲಿ ಹಾಕಕ್ಕಾಯ್ತಾನೆ ಬಿಡೋಕ್ಕಾಗ್ತಿಲ್ಲ. ಸೊ ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಉಂಡೆ ಎಲ್ಲೆಲ್ಲಿ ಹೋಗಿ ಇವತ್ತು ಮೈಸೂರು ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ತಾವನೆ. ಏನಪ್ಪ ಮೈಸೂರು ಬಂದ್ಬಿಟ್ಟೇನಪ್ಪ? ಯಾವ ಊರು ಹೋದ್ರೆ ನಿನಗೆ ಮಾಡಿದ್ದೆ ಮಾಡ್ಕೊಂಡಿರುವಂತ ಕಳ್ಳನಾಗತ್ತೆ. ಹೇಳ್ತೇನೆ, ಏನಾದ್ರು ಸುದ್ದಿ ಬಂದಿದ್ರೆ ಅದು ಸತ್ಯವೋ ಸುಳ್ಳು ಅಂತ ಗೊತ್ತಾಗೋದು ಪ್ರಜಾವಾಣಿಯಲ್ಲಿ ಗೊತ್ತಾಗುತ್ತೆ. ಪ್ರಜಾವಾಣಿಯಲ್ಲಿ ಬಂದ್ರೆ ಅದು ಸತ್ಯ. ಊರಿ ಥರ ನಡೆದ್ರೆ ಏನು ಮಾಡೋದು ಅಂತ ಭಯ ಆಗ್ಬಿಟ್ಟು ಇವಾಗ ಒಬ್ರು ಮನೇಲಿ ಬಿಡೋಣ ಅಂತ ಒಬ್ರು ಮೈಸೂರಲ್ಲಿ ಪರಿಚಯ. ಸೊ ಹಂಗಾಗಿ ಅವ್ರ ಹತ್ರ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಗುಂಡನ್ನ ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ಜರ್ನಿ ಹೋಟೆಲ್ ಕಡೆಗೆ. ಓ ಈ ಗುಂಡು ಕರ್ಕೊಂಬಂದು ಬಿಸ್ತಲ್ಲಿ ಏನು ನನ್ನ ಮಗ ಎಲ್ಲೆಲ್ಲೋ ತೂರಿ ಬರ್ತಾವ್ನು ಕಾರ್ ಒಳಗಡೆ ಅಂತೂ. ಯಾಕೆ ಹಿಂಗಾಡ್ತಿದ್ದೀಯ ಇವತ್ತು? ಏನಾಗೈತೆ ನಿಂಗೆ? ಎಲ್ಲಿ ಹೋಗ್ಲಿ ಏನು ಮಾಡಲಿ ಅಂತ ತೂರ್ತಾನೆ ಹೋಗತ್ತಾಗ ಯಾವ್ಯಾವ ಸಂದಿಲ್ಲ. ಇದೇ ಜಾಗದಲ್ಲಿ ಆಂಬುಲೆನ್ಸ್ ಬರ್ತಾಯಿತ್ತು, ಅದೇ ಜಾಗದಲ್ಲಿ ನಾನು ಬಿದ್ದಿದ್ದೆ ಅವತ್ತು. ಇನ್ಸಿಡೆಂಟ್ ಇಲ್ಲಿ ತಗೊಂಡಿದ್ದು ಜಾಗ ಇದು. ಸೊ ಬಿದ್ದಿದ್ದ ಜಾಗ ಈ ಡೌನು, ಆಂಬ್ಯುಲೆನ್ಸ್ ಅದೇ ಟೈಮ್ ಹಿಂದೆನೇ ಬರ್ತಾಯಿತ್ತು. ಎಲ್ಲಿದೆಯಾ? ಕಾಣಿಸ್ತಾನೆ ಇಲ್ಲ. ಕಾಣ್ತಾ ಇದೆಯಾ? ಏನ್ ಮಾಡ್ದ ನಾನಾ ಭಾರತಿ? ಬೆಂಗಳೂರು 2019ಇಂದ ಸಿಕ್ಕಾಪಟ್ಟೆ ಒಂದು ಬೇರೆ ಲೆವೆಲ್ಗೆ ಚೇಂಜ್ ಆಯಿತು. ಮೆಟ್ರೋ ಎಲ್ಲ ಬಂದಾದ್ಮೇಲೆ ಅಂತೂ ಫುಲ್ಲಿ ಚೇಂಜ್ ಆಯಿತು ಬೆಂಗಳೂರು. ಅದರಲ್ಲೂ ರೋಡು ಎಸ್ಟಾಬ್ಲಿಷ್ ಇದೆಲ್ಲ ಮಾಡಿದ್ಮೇಲೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಇದಾಯಿತು. ಬಟ್ 2019 ನನಗೆ ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ನಾನು 4 ಇಯರ್ಸು ಹೊರಗಡೆನೇ ಬಂದಿಲ್ಲ. ಬಟ್ ಬಂದಾಗ ಅಂದರೆ ಹೊರಗಡೆ ಬಂದಾಗ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಬೆಂಗಳೂರು ಅಂತ ಅನಿಸಿದ್ದು ನನಗೆ. ಸೊ ಈ 7 ಇಯರ್ಸಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಮೆಟ್ರೋ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿ ಬೆಂಗಳೂರು ಇನ್ನೂ ಇಂಪ್ರೂವ್ಮೆಂಟ್ ಲೆವೆಲ್ಗೆ ಹೋಗ್ತಾನೇ ಇದೆ. ಇದೇ ಜಾಗದಲ್ಲಿ ಆಂಬುಲೆನ್ಸ್ ಬರ್ತಾಯಿತ್ತು, ಅದೇ ಜಾಗದಲ್ಲಿ ನಾನು ಬಿದ್ದಿದ್ದೆ ಅವತ್ತು. ಇನ್ಸಿಡೆಂಟ್ ಇಲ್ಲಿ ತಗೊಂಡಿದ್ದು ಜಾಗ ಇದು. ಸೊ ಬಿದ್ದಿದ್ದ ಜಾಗ ಈ ಡೌನು, ಆಂಬ್ಯುಲೆನ್ಸ್ ಅದೇ ಟೈಮ್ ಹಿಂದೆನೇ ಬರ್ತಾಯಿತ್ತು. ಡೌನ್ ಇಲ್ಲೇ ಬಿದ್ದಿದ್ದು ನಾನು.
ಕೆಂಗೇರಿ ಮೆಟ್ರೋಯಿಂದ ಡೌನ್ ಇದು. ಸೊ ಇಲ್ಲೇ ಲೆಫ್ಟಿಗೆ ಹೋಗ್ತಾ ಇದೆ. ಇಲ್ಲೇ ಬಿದ್ದಿದ್ವಿ ಲಾರಿ ಹತ್ರ. ಸೊ ಹೆಂಗಿದ್ದೋ ಏನೋ ಗೊತ್ತಿಲ್ಲ. ಏನಪ್ಪ ಇವತ್ತು ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗೈತಲ್ಲಪ್ಪ, ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಈ ಬೆಂಗಳೂರು ಹಣೆ ಬರೋನೇ ಇದು ಅನಿಸುತ್ತೆ. ಬರೀ ಟ್ರಾಫಿಕ್ ಜಾಮಲ್ಲೇ ಅರ್ಧ ಜೀವನ ಕಳೆದೋಗ್ಬಿಡುತ್ತೆ ನಮ್ಮದು. ನಾವು ಇವಾಗ ಟೋಲ್ ರೋಡ್ಗೆ ಹತ್ಕೊಂಬಿಟ್ಟು ಕೈ ಬಿದ್ದಾದ್ಮೇಲೆ ಇದೇ ಮೆಡಿಕಲ್ ಹಾಸ್ಪಿಟಲ್ಗೆ ಕರ್ಕೊಬಂದು ಸೇರಿಸಿದ್ರು, ರಾಜರಾಜೇಶ್ವರಿ ಹಾಸ್ಪಿಟಲು. ಸೊ 7 years ಆಕ್ಸಿಡೆಂಟ್ ಆದಾಗಲೂ ಕೂಡ ಸ್ಪೈನ್ ಇಂಜುರಿ ಆಪ್ರೇಷನ್ ಆಗಿದ್ದು ಇಲ್ಲೇ. ಸೊ ಇದು ಒಂಥರ ಅತ್ತೆ ಮನೆ ಆಗ್ಬಿಟ್ಟಿತ್ತು ನನಗೆ. ಸಿಕ್ಕಾಪಟ್ಟೆ ಭಯ ಆಗುತ್ತಪ್ಪ ನೆನ್ಸ್ಕೊಂಡ್ರೆ. ಗಾಯ ಇನ್ಫೆಕ್ಷನ್ ಆದವು ಕೂಡ ಇಲ್ಲೇ ಅಡ್ಮಿಷನ್ ಆಗಿದ್ದು ನಾನು. ತುಂಬ ವರ್ಷಗಳ ಕಾಲ ಗಾಯವಾಸಿ ಮಾಡಿದ್ದಾಯಿತು. ಬಟ್ ಲಾಸ್ಟಿಗೂ ಮೊನ್ನೆ ತೋರಿಸಿರೋ ಅಂಥ ಒಂದು ವೀಡಿಯೋದಲ್ಲಿ ತೋರಿಸಿದ್ದಿಲ್ಲ, ಆ ಹಾಸ್ಪಿಟ್ಲಿಂದ ಡಾಕ್ಟ್ರ್ ಕಡೆಯಿಂದ ನನಗೆ ಆ ಗಾಯವಾಸಿ ಆಯಿತು. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಾನು. ಬ್ರಿಗೇಡ್ ಪೋನಾರಮ ಅಪಾರ್ಟ್ಮೆಂಟು ಆ್ಯಕ್ಚುಲಿ ರಾಜರಾಜೇಶ್ವರಿ ಹಾಸ್ಪಿಟ್ಲಿಂದ 2 kilometer ಒಳಗಡೆನೇ ಇದೆ. ಸೊ ಈ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದು ನಾವು 4 years. ಬಟ್ ಇದರಲ್ಲಿ ಒಂದು ಅರ್ಥ ಆಯಿತು ನನಗೆ ಲೈಫು. ಆರೋಗ್ಯ ಕೈ ಕಾಲು ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ಒಂದು ಥರದ ಸುಖ ಆಗಲಿ ಜೀವನ ಆಗಲಿ ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಆರೋಗ್ಯ ಚೆನ್ನಾಗಿಲ್ಲದೆ ಇರೋವಾಗ ನೀವು ಎಂಥ ಅಪಾರ್ಟ್ಮೆಂಟ್ಗಲ್ಲ ಎಂಥ ಹೈಫೈ ಜೀವನ ಕೊಟ್ರು ಆ ವ್ಯಕ್ತಿಗೆ ಆರೋಗ್ಯನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓ ಈ ಗುಂಡು ಕರ್ಕೊಂಬಂದು ಬಿಸಿಲಲ್ಲಿ ಏನು ನನ್ನ ಮಗ ಎಲ್ಲೆಲ್ಲೋ ತೂರಿ ಬರ್ತಾವ್ನು ಕಾರ್ ಒಳಗಡೆ ಅಂತೂ. ಯಾಕೆ ಹಿಂಗಾಡ್ತಿದ್ದೀಯ ಇವತ್ತು? ಏನಾಗೈತೆ ನಿಮಗೆ? ಓ ಎಲ್ಲಿ ಹೋಗ್ಲಿ ಏನು ಮಾಡಲಿ ಅಂತ ತೂರ್ತಾನೆ ಹೋಗತ್ತಾಗ ಯಾವ್ಯಾವ ಸಂದಿಲ್ಲ. ಯಾಕೋ ಗುಂಡ ಅವ್ನು ಬಿಸಿಲು ಅಂದ್ರೆ ಆಗಲ್ಲ ನೋಡಿ, ಬಿಸಿಲು ಅಂದರೆ ಆಗಲ್ಲ ಅವನಿಗೆ. ಆಟೋದಲ್ಲಿ ಕರ್ಕೊಂಬಂದ್ರು ಹಿಂಗೆ, ಕಾರ ಕರ್ಕೊಂಬಂದ್ರು ಹಿಂಗೆ, ಕಯ್ಯ ಪಿಯ್ಯ ಅಂತಾನೆ. ಏನಾಯ್ತಾ ಪಾಪ ಕಣೋ, ಅವ್ನು ಬಿಸಿಲು ತಡ್ಕೊಳಕಾಯ್ತಲ್ಲ ಕಣೋ ಗುಂಡು. ಏನು ಮಾಡಲ್ಲಪ್ಪ, ಬಿಸಿಲಲ್ಲಿ ಇರಬೇಕು ನೀನು. ನಿನ್ನ ಬಿಟ್ಟು ಬಂದೆ 2 ದಿನ ಬಿಟ್ಟಿರೋಕ್ಕಾಗುತ್ತಾ ನೀನಾ? ಅದಕ್ಕೆ ಕರ್ಕೊಂಡು ಬಂದಿರೋದು. ನೀರು ಬಕೆಟ್ ತಗೊಂಬಂದು ನೀರು ಬಕೆಟ್ ಒಳಗಡೆ ಕೂರಿಸ್ಬಿಡ್ತಾ ಇದ್ದ. ಸರಳ ಮಾತಾಡೋ ಅಂದ್ರೆ ಮಾತಾಡ್ತೆ ಈ ಅಂತ. ಆ್ಯಕ್ಚುಲಿ ಇಲ್ಲಿ ಕಣ್ಮಿನ್ಕೆ ಟೋಲ್ ಸ್ಟಾರ್ಟ್ ಆಯಿತು. ಕಣ್ಮಿನ್ಕೆದು ಟೋಲು. ಇಲ್ಲಿ ಬಂದರೆ ಇಲ್ಲಿ ಒಂದು ಪಲ್ಲವಿ ಹೋಟೆಲ್ ಅಂತ ಇದೆ ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರಪ್ಪ ಊಟನೆಲ್ಲ ಅವರು. ಆ್ಯಕ್ಚುಲಿ ಇವರು ನನ್ನ ಸಬ್ಸ್ಕ್ರೈಬರು. ನನ್ನ ತುಂಬ ದಿನದಿಂದ ವಿಡಿಯೋ ಇನ್ನೊಂದು ಸಕ್ಕತ್ತಿದ್ದು ಮಾಡ್ತಾ ಅನ್ಕೊಂಡು. ಯಾಕೆ ಹಿಂಗೆ ಸಿಗ್ಕೊಂಡು ಹೆಂಗ್ ಪರ್ಚ್ ಮಾಡಕ್ ಗೊತ್ತಾ? ಯಾಕೆ ಹಿಂಗಡ್ಸ ಅವ್ನು ಮುಚ್ಚನ ಕಕ್ಕರ ಮಾಡ್ಬೇಕನ್ಸದೆ. ಇರ್ತಾರ ಅವನು ದೇವ್ರೆ. ಇಲ್ಲಿ ನೋಡಿ ಏನ ಆಡ್ತಾನೆ ಏನಂತಾನೆ. ಹಿಡ್ಕೊ ಹುಷಾರಾಗಿ ಹಿಡ್ಕೊ. ಗಾಡಿ ಹತ್ರ ಹೋಗ್ಬಿಟ್ಟಾನು ಟ್ಯಾಕ್ ಇಟ್ಕೊಂಡು ನೋಡ. ದೇವ್ರೆ ಹೋಗತ್ತ ಅವನಿಗೆ ಬಿಸಿಲು ತಡಿಯಕ್ ಆಗ್ತಾ ಇಲ್ಲ. ಏನ್ ಮಾಡ್ಲಿ ಅನ್ನಂಗೆ ಆಗೈತೆ. ಮನುಷ್ಯ ಎಷ್ಟು ಬುದ್ಧಿಜೀವಿ ಅಂತ ಹೇಳಿದ್ರೆ ಅವನಿರೋದು 6 ಅಡಿ 5 ಅಡಿ ಹಿಂಗೆ ಇರ್ಬೋದು ಅಷ್ಟೇ. ಬಟ್ ಅವ್ನು ಮಾಡಿರೋ ಸಾಧನೆ ಆಕಾಶದ ಎತ್ತರಕ್ಕೂ ಒಂದು ಪಸರಿಸಿದೆ ಅಂತ ಹೇಳ್ಬೋದು. ನೋಡಿ ಇವಾಗ ಭೂಮಿ ಮೇಲೆ ನೀರ ಮೇಲೆ ತೇಲೋ ವಸ್ತುವಿಂದ ಹಿಡಿದು ಆಕಾಶದಲ್ಲಿ ಹಾರಾಡೋ ಒಂದು ಏರೋಪ್ಲೇನ್ವರೆಗೂ ಕಂಡುಹಿಡ್ದಿದ್ದಾನೆ ಮನುಷ್ಯ. ಸೊ ಅಷ್ಟು ಬುದ್ಧಿಜೀವಿ ಅಂತ ಹೇಳಿದ್ರೆ ಈ ಒಂದು ಭೂಮಿ ಮೇಲೆ ಮನುಷ್ಯ ಮಾತ್ರ. ಸೊ ನೋಡಿ ಈ ಬಂಡೆ ಕಲ್ಲುಗಳನ್ನೆಲ್ಲ ಕೊರೆದು ರೋಡ್ ಮಾಡೋವಂಥ ಶಕ್ತಿ ಇದೆ ಅವರಿಗೆ. ಆ್ಯಕ್ಚುಲಿ ಮೈಸೂರು ರೀಚ್ ಆಗಿದ್ದಾಯಿತು. ಬಟ್ ಮೈಸೂರಿಂದ ಹೊರಗಡೆ ಹುಣಸೂರು ಮೇನ್ ರೋಡಲ್ಲಿ ನಾವು ಗುಂಡನ್ನ ಬೇರೆಯವ್ರ ಮನೆಗೆ ಕೊಡಬೇಕು ಒಂದಿನದ ಮಟ್ಟಿಗೆ. ಏನು ಮಾಡೋದು, ಮನೇಲಿ ಬಿಡೋಕ್ಕಾಗಲ್ಲ. ಆಮೇಲೆ ಒಂದಿಬ್ರನ್ನ ಕೇಳಿದೆ, ಆ್ಯಕ್ಚುಲಿ ಆಗಲ್ಲ ಅಂದ್ಬಿಟ್ರು. ನೀನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲದೆ ಇವಾಗ ಕರ್ಕೊಂಡೋಗೋಣ ಅಂದ್ರೂ ಬೇರೆ ಸ್ಟಾಲ್ಗಳಾದರೆ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಬಟ್ ಈ ಹೋಟೆಲಲ್ಲಿ ಕಷ್ಟ ಮ್ಯಾನೇಜ್ ಮಾಡೋದಕ್ಕೆ. ಅದರಲ್ಲೂ ಇವ್ನು ಚಿಕ್ಕವನಾಗಿರೋದ್ರಿಂದ ಹೇಳಿದ ಮಾತು ಕೇಳಲ್ಲ. ಏನಪ್ಪ ಮಾಡೋದು, ನಮ್ಮ ಪೂರಿ ಥರನೇ ಆಡಿದ್ರೆ ಏನು ಮಾಡೋದು ಅಂತ ಭಯ ಆಗ್ಬಿಟ್ಟು ಇವಾಗ ಒಬ್ರು ಮನೇಲಿ ಬಿಡೋಣ ಅಂತ ಒಬ್ರು ಮೈಸೂರಲ್ಲಿ ಪರಿಚಯ. ಸೊ ಹಂಗಾಗಿ ಅವ್ರ ಹತ್ರ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಗುಂಡನ್ನ ಬಿಟ್ಬಿಟ್ಟು ನೆಕ್ಸ್ಟು ನಮ್ಮ ಜರ್ನಿ ಹೋಟೆಲ್ ಕಡೆಗೆ. ಗುಂಡ ಅಯ್ಯೋ ಗುಂಡ ನಾಲ್ಗೆ ಬಿಟ್ಕೊಂಡಿದ್ದಾನೆ ಗುಂಡ. ಇವಾಗ ಬೋಂಡ ಆಯ್ತಾನೆ. ಬೋಂಡ ಊಟ ಮಾಡಿಲ್ಲ ಏನಿಲ್ಲ. ಗುಂಡ ಎಲ್ಲಿಗೆ ಹೋಯ್ತ್ಯಾ ಗುಂಡ? ಎಲ್ಲೆಲ್ಲಿಗೆ ಹೋಗ್ಲಿ, ಇವತ್ತು ಮೈಸೂರು ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ತಾವನೆ. ಏನಪ್ಪ ಮೈಸೂರು ಬಂದ್ಬಿಟ್ಟೇನಪ್ಪ?
ಯಾವ ಊರು ಹೋದ್ರೆ ನಿನಗೆ ಮಾಡಿದ್ದೆ ಮಾಡ್ಕೊಂಡಿರುವಂತ ಕಳ್ಳ ಮಗ ಗುಂಡ ಇದು ಗುಂಡ ಒಳಗೊಳಗ ಎಗರಕ್ಕೆ ಹೋಯ್ತಾನೆ ಈಚೆಗೆ ಹೋಗ್ಬೇಡ ಗುಂಡು ಬರಿ ಗುಂಡು ಗುಂಡು ಬರಿ ಗುಂಡು ಮಾಯಾ ಅನ್ಕೊಳ್ಳೋನೆ ಯಪ್ಪ ಶಕ್ಕೆ ಅಂದ್ರೆ ಶಕ್ಕೆನಪ್ಪ ಯಪ್ಪ ಎಂತ ಬಿಸಿಲು ಅಂತೀರ ತರಗಡೆ ಹಾಕ್ತೀರ ಊರಿ ನೋಡಿ ಇಲ್ಲಿ ಹೆಂಗ್ ಮಲ್ಕಣ ಕಳ್ಳ ಕಳ್ಳ ನೋಡಿ ಹೆಂಗ್ ಮಲ್ಕಣ ಶಕ್ಕೆಲಿ ಅದಕ್ಕೆ ನಾಯಿ ಮೇಲೆ ಬಿಟ್ಬಿಟ್ಟು ಆರಾಮಾಗಿ ಕೂತಿದ್ಯಾ ಹೆಂಗಾರ ಮಾಡ್ಕೊಳ್ಳಿ ಅಂತ ಪಾಪ ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ ನಾಯಿ ಮರಿ ಕೊಡೋದಕ್ಕೆ ಈಸ್ಕೊಂಡು ಹೋಗೋದಕ್ಕೆ ಹಂಗೆ ಹೋಗ್ಬೋದು ಅನ್ಸುತ್ತವ್ರು ಹ್ಞೂ ಮಾಡ್ಕೊ ಇದೇ ರೋಣ ಅನ್ಕೋತೀವಿ ಬಿಟ್ಟು ಹೋಗ್ಬೇಕು ಬಾರಪ್ಪ ನಾಯಿ ಮರಿನ ಇವತ್ತೇ ಅವ್ರನ್ನ ನೋಡಿರೋದು ನಾನು 3 ವರ್ಷ ಪರಿಚಯ ಅವರೇ ಇದೆ ಅನ್ಸುತ್ತೆ ಕೊಡ್ಲಾ ಚೆನ್ನಾಗಿದ್ದೀರಾ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ನಾನು ನಿಮ್ಮ ಮಾತ್ರ ಮಾಡಿ ನಾನು ಮಾಡಬೇಡಿ. ಓಕೆ ಓಕೆ ಸರಿ ಬಾಯ್ ಬಾಯ್ ಗುಂಡ ಬಾಯ್ ಗುಂಡ ಗುಂಡ ಬಾಯ್ ಪಾಪ ಹೆಂಗೆ ಫೋನ್ ಮಾಡಿ. ಹೌದಾ ಸರಿ ಓಕೆ ಬಾಯ್ ಹೋಟೆಲ್ ರೀಚ್ ಆಗಿರ್ತೀವಿ ಇವಾಗ ನೋಡಿದ್ರೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟು ಇವಾಗ ನೋಡಿ ಕರೆಕ್ಟಾಗಿ 2 ಗಂಟೆಗೆ ಬಂದಿದ್ದೀವಿ ಏನು ಮಾಡೋದು ಗುಂಡನ್ ಬೇರೆ ಬಿಟ್ಟು ಬರೋಕ್ಕೆ ಲೇಟೇ ಆಗೇ ಹೋಯ್ತು ಇದೆ ನೋಡಿ IBS ಸ್ಟೈಲ್ಸ್ ಹೋಟೆಲ್ ಪಾರ್ಕಿಂಗ್ ಅದು ಬೋರ್ಡಲ್ಲಿ ಹಾಕಿದ್ದಾರೆ ಓಪನ್ ಮಾಡಮ್ಮ ಅಬ್ಬಾ ವೀಲ್ ಚೇರ್ ಆಕ್ಸೆಸಿಬಲ್ ಥರನೇ ಇದೆ ಬಾತ್ರೂಮ್ ಎಲ್ಲ ಅಯ್ಯಪ್ಪ ಇಷ್ಟೊಂದು ಹೈಟ್ ಇದ್ದಲ್ಲಪ್ಪ ಬೆಡ್ಡಿಗೆ ಹೆಂಗಪ್ಪ ಹತ್ತದು ಓಕೆ ಸಖತ್ತಾಗಿ ಯಾರ ಒಂದು ಪರ್ಸ್ ಜಿಪ್ ಪೂರ್ತಿ ಹೇಳ್ಬಿಟ್ಟಿರ ಆಮೇಲೆ ಈಗ ಎಡ್ಜಲ್ಲಿ ಕಿತ್ಕೊಂಡ್ಬಂದು ಇದು ನಮ್ದಂತೂ ರೆಡಿಯಪ್ಪ. ಹುಡ್ಕೊಂಡು ಬಂದಿದ್ದಾಯ್ತು 5th ಫ್ಲೋರಲ್ಲಿ ಇದೆ ರೂಮು ಸೊ ಬಂದಾದ್ಮೇಲೆ ಸ್ಯಾರಿ ಹಾಕೋಬೇಕಲ್ಲ ಡ್ರೆಸ್ ಆಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಬೇಗ ಬಂದು ಸ್ಯಾರಿ ಹಾಕೊಳ್ತಾವಾಗ ಪಜಿತಿ ನೋಡಿ ಇಲ್ಲಿ ಹಾಕೊಳಕಾಯ್ತಲ್ಲ ಬಿಡೋಕ್ಕಾಗ್ತೀರ ಸೊ ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ
ಮೊನ್ನೆ ಜ್ಯುವೆಲ್ಲರಿ ಚೆನ್ನಾಗಿ ಕಾಣಿಸ್ತಿಲ್ಲ ಮಮ್ಮಿ. ಹೆಂಗಿದೆ ಗೊತ್ತಾ? ಹೇಳು ಹೇಳು ಹೇಳು. ಚೆನ್ನಾಗಿಲ್ಲ ಇದು ಡ್ರೆಸ್ಸು. ಚೆನ್ನಾಗಿದೆ. ಬರ್ತಾ ಡ್ರೆಸ್ ಅಲ್ಲಿ ಬರ್ತಾಳೆ ಸಾಕು. ಈಗ ರೆಡಿ ಆಗಿದ್ದೀನಿ, ಹೊರಡ್ಬೇಕು. ವೇಟ್ ಮಾಡ್ತಾ ಇದ್ದಾರೆ ಅಂತ ಹಂಗಾಗಿ ಹೋಗ್ತಾ ಇರೋದು. ನಡಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಈ ಕ್ರಾಂತಿ ಜಗಮಗಿಸ್ತಾ ಇದೆ. ಇವತ್ತು ನಮ್ಮ ನಾಡು ತಾಯ್ನಾಡಾಗಿರುವಂತಹ ಕರ್ನಾಟಕದ ದಿಕ್ಕುಗಳಿಂದಲೂ ಕೂಡ ಸದ್ದಿಲ್ಲದೆ ಅರ್ಥಪೂರ್ಣವಾಗಿ ಬದುಕಿಗೆ ನೂರಾರು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರುವಂತಹ ಎಲೆಮರೆಯ ಕಾಯಿ ಅಂತೆದ್ದುಕೊಂಡಿರುವಂತಹ ಅಂತಹ ಮಹಿಳೆಯರನ್ನ ನಾವು ಗುರುತಿಸಿ, ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗೆ ಬದುಕ್ತಾ ಇದ್ದಂಥವರನ್ನ ಗುರುತಿಸಿ ಬದುಕಿನ ಸಂಚಲನವನ್ನೇ ಮೂಡಿಸ್ತಾ ಇರುವಂತಹ ಇವರನ್ನ ಪ್ರಜಾವಾಣಿ ಸಾಧಕಿಯರು 2026ರಲ್ಲಿ ನಾವು ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ. ಸುಮಾರು 7 ದಶಕಕ್ಕಿಂತ ಹೆಚ್ಚಾಗಿರುವಂತಹ ಸುಮಾರು 80 ವರ್ಷಗಳಾಗ್ತಾ ಬಂದಿದೆ. ಒಂದು ಮನಸ್ಸಿನಲ್ಲಿ ಮನೆಗಳಲ್ಲಿ ಛಾಪನ್ನ ಮೂಡಿಸ್ತಾ ಬಂದಿರುವಂತಹ ಪ್ರಜಾವಾಣಿ ಈ ಎಲ್ಲಾ ಸಾಧಕಿಯರನ್ನ ಮೆರೆಸುವಂತಹ ಮತ್ತೆ ಲೋಕಕ್ಕೆ ಪರಿಚಯಿಸುವಂತಹ ಒಂದು ಹೊಣೆಯನ್ನ ಹೊರತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ದೇಶದ ಪ್ರಗತಿಯ ಮಾಪನ ಆ ದೇಶದ ಮಹಿಳೆಗೆ ದೊರೆಯುವಂತಹ ಗೌರವದ ಮೇಲೆ ಆಧಾರವಾಗಿರುತ್ತೆ ಅಂತ ಹೇಳಿ ಖಂಡಿತವಾಗಿಯೂ ಹೌದು. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಿದ್ದ ಹಾಗೆ ಇವತ್ತು 10 ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಇವೆಲ್ಲ ವಿಶೇಷ ಮಾತುಕತೆ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಈ ಪ್ರಜಾವಾಣಿ ಸಾಧಕಿಯರು 2026ಕ್ಕೆ ಸಾಕಷ್ಟು ಜನ ಬೆಂಬಲವನ್ನ ನೀಡಿದ್ದಾರೆ. ಪ್ರಮೋದಾದೇವಿಯವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. 2026ರ ಸಾಧಕಿಯರನ್ನ ಆಯ್ಕೆ ಮಾಡಿದಂತಹ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಮುದುಗಲ್ ಮೇಡಮ್ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಜಯಶ್ರೀ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಅಕ್ಷಯ್ ಪದ್ಮಶಾಲಿ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಅಂಕಿತಾ ಅಂಬರ್ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಮೈಸೂರಿನ ಎಲ್ಲ ಗಣ್ಯರು ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ಪ್ರಜಾವಾಣಿ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ ತರಬೇತಿ ಪಡೆದು ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲೂ ಕೂಡ ಪ್ರಧಾನ ಹೆಸರನ್ನ ಮಾಡ್ತಾರೆ. ಸ್ಪಂದನ ನಾಟಕ ತಂಡವನ್ನು ಕೂಡ ಕಟ್ಟುತ್ತಾರೆ. ಅವರ ಕಂಚಿನ ಕಂಠ ರಾಜ್ಯಕ್ಕೆ ಚಿರಪರಿಚಿತ. ಅಖಿಲ ಭಾರತ ಸಂಗೀತ ನಾಟಕ ಅಕಾಡೆಮಿ ಗೌರವ ಪುರಸ್ಕಾರವನ್ನು ಕೂಡ ಒಳಗೊಂಡಂತೆ ಅವರಿಗೆ ವಿವಿಧ ಗೌರವ ಪುರಸ್ಕಾರಗಳು ಸಂದಿವೆ. ರಂಗಾಯಣದ ನಿರ್ದೇಶಕಿಯಾಗಿಯೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಪದ್ಮಶ್ರೀ ಗೌರವಕ್ಕೂ ಕೂಡ ಭಾಜನರಾದಂತಹ, ಬದುಕೇ ಒಂದು ಕಲೆ ಎಂದು ಜೀವಿಸ್ತಾ ಇರುವಂತಹ, ನಿರೂಪಿಸ್ತಾ ಇರುವಂತಹ ಬಿ ಜಯಶ್ರೀ ಅವರನ್ನ ಪ್ರೀತಿಯಿಂದ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಪ್ರಜಾವಾಣಿ ಸಾಧಕಿಯರು 2026ರ ತೀರ್ಪುಗಾರರಲ್ಲಿ ಬಿ ಜಯಶ್ರೀಯು ಕೂಡ ಒಬ್ಬರು. ಜೋರಾದ ಚಪ್ಪಾಳೆಯೊಂದಿಗೆ ಮಾಡ್ಕೊಳ್ತಿದ್ದಾಗಿ 4 ಜನ ತೀರ್ಪುಗಾರರಲ್ಲಿ 3ನೆಯ ತೀರ್ಪುಗಾರರು ಯಾರು ಅಂತ ತಿಳಿಸ್ತಾ ಇದ್ದೇನೆ. ಜಗದೀಶ್ ಎನ್ನುವ ಹುಡುಗ ಇವರಾಗಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿಯಾಗಿ ರೂಪುಗೊಂಡು ಯಾನ ಅಚ್ಚರಿಪಡಿಸುವಂಥದ್ದು ಅವರ ಈ ಯಾನ. ಹೆಣ್ಣು ಗಂಡಾಗಿ, ಗಂಡು ಹೆಣ್ಣಾಗಿ ಪರಿವರ್ತಿತವಾಗುವ ಸಮುದಾಯಕ್ಕೆ ಘನತೆಯ ಬದುಕಿದೆ ಎಂದು ಮನವರಿಕೆ ಮಾಡಿಕೊಟ್ಟಂತವರು ಇವರು. ಲೈಂಗಿಕ ಅಲ್ಪಸಂಖ್ಯಾತರ ಪರ ಅವರು ಎತ್ತುವ ಧ್ವನಿ ಭಾರತದ ತುಂಬಾ ಮಾರ್ಗದನಿಸುತ್ತಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಪ್ರತಿಧ್ವನಿಸುತ್ತಿದೆ. ಮದುವೆಯನ್ನ ನೋಂದಾಯಿಸಿಕೊಂಡು ಭಾರತದ ಮೊದಲ ಲೈಂಗಿಕ ಅಲ್ಪಸಂಖ್ಯಾತೆ ಇವರಾಗಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಭಾರತಕ್ಕೆ ಭೇಟಿ ನೀಡಿದಾಗ ಅವರ ಸಭೆಗೆ ಆಹ್ವಾನಿತರಾದವರಲ್ಲಿ ಇವರೂ ಕೂಡ ಒಬ್ಬರು. ತಮ್ಮ ಲಿಂಗವನ್ನ ಮಹಿಳೆ ಎಂದು ನಮೂದಿಸಿ ಚಾಲನಾ ಪರವಾನಗಿ ಪಡೆದ ಮೊದಲ ಲೈಂಗಿಕ ಅಲ್ಪಸಂಖ್ಯಾತೆಯೂ ಕೂಡ ಇವರಾಗಿದ್ದಾರೆ. ಇವರ ಜೀವನಯಾನದ ಕುರಿತು ಕೃತಿಗಳು ಕೂಡ ಬಂದಿವೆ. ನಾಟಕವು ರಂಗಮಂಚವೇರಿದೆ. ನಾಡಿನ ಹೆಮ್ಮೆಯ ಸಾಧಕಿಯರಲ್ಲಿ ಇವರು ಕೂಡ ಒಬ್ಬರು. ಬದುಕಿಗೆ ಸ್ಫೂರ್ತಿಯಾಗಿರುವಂತಹ ಅಕ್ಕೈ ಪದ್ಮಶಾಲಿ ಅವರು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ರು ವೇದಿಕೆಯ ಮೇಲೆ.
ಪ್ರಜಾವಾಣಿ ಸಾಧಕಿಯರು 2026 ಮತ್ತೊಬ್ಬ ತೀರ್ಪುಗಾರರು ಇವತ್ತು ಬಂದಿಲ್ಲ, ಆದ್ರೆ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದೀವಿ. ಅವರ ಶುಭ ಹಾರೈಕೆ ನಮ್ಮ ಜೊತೆಯಲ್ಲಿದೆ. ಅದು ಯಾವಾಗ ಒಂದು ಪರೀಕ್ಷೆಗೆ ಒಳಪಡುತ್ತೆ ಅವಾಗ ಅದ್ರದ್ದು ಪ್ರತಿಭೆ ಹೊರಗೆ ಬರುತ್ತೆ. ಅಲ್ಲಿವರೆಗೂ ಅದಕ್ಕೆ ಮಹಿಳೆಯರಿಗೆ ನೀವು ತೋರಿಸಿದ್ರಲ್ಲ, ಈಗ ಅಂದ್ರೆ ಮನೆ ಭಾರ ಹೊರ್ತಿದ್ರು, ಆದ್ರೆ ಎಕನಾಮಿಕ್ ಮಾಡುವಂಥದ್ದು ಎಲ್ಲ ತತ್ವದೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ಅಂತ ಹೇಳ್ತಾರೆ. ಎಲ್ಲಿಯೂ ನಿಲ್ಲದೆ ಅನಂತವಾಗಿರೋ ನಿತ್ಯ ಯೋಗಿ ಅಂತ ಹೇಳ್ತಾರೆ. ಈ ಹಾಡು ನಿಮ್ಗೆ ಗೊತ್ತಾಗಿದೆ ಈಗಾಗ್ಲೇ. ಓ ನನ್ನ ಚೇತನ, ಮುಂಬರುವ ಈ ಸಾಧಕಿಯರು ಯಾರಿಗೂ ಜಗದೆ ಮುನ್ನಡೆದಂಥವರು, ನಿತ್ಯ ಯೋಗಿ ಆಗುವಂತಹ ಪ್ರಯತ್ನದಲ್ಲಿ ನಿರತರಾಗಿರುವಂತವರು. ಈ ಸಾಲುಗಳನ್ನೊಮ್ಮೆ ಮೆಲುಕು ಹಾಕೋಣ ಜನಾರ್ದನ್ ಎಚ್ ಹಾಗೂ ಅವರ ತಂಡದವರೊಂದಿಗೆ. ನನ್ನ ಚೇತನ ನಿಕೇತನ. ಜಲ್ದಿ ಏನಾದ್ರು ಮಣ್ಣಿನ ಕೆಲಸ, ಚರಂಡಿ ಕೆಲಸ ಅದೆಲ್ಲ ಮಾಡ್ತಾ ಒಂದು ಕೂಲಿ ಕೆಲಸ ಮಾಡ್ಕೊಂಡೆ ಒಂದು 5 ವರ್ಷ ಒಟ್ಟಿ ಕೆಲಸ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು 2023 ನಮ್ಗೆ IBSC ಅಡುಗೆ ಮಾಡೋದಕ್ಕೆ ಬರ್ಮಿಂಗಮ್ ನಲ್ಲಿ ನಾವು ಚಾನ್ಸ್ ಸಿಕ್ತು, ನಮ್ಗೆ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡೋದಕ್ಕೆ. ಬಂದಾಗ ಹೆಣ್ಣು ಮಕ್ಕಳು ಮತ್ತಷ್ಟು ಧೈರ್ಯವಂತರಾಗ್ತಾರೆ ಅಂತ ಹೇಳಿ. ಚಂದ್ರ ಹೊಲೆಯದರು ಹೋಳಿಗೆಯ ಸಂಭ್ರಮ, ಎಷ್ಟು ಸಲ ಈ ಮುದುಕಿ ಹತ್ತಾಡೋ ಹಾಸಿಗೆ, ಕಟ್ಟ ಪೈರಿಗೆ ಕಟ್ಟ ಕರೂರಿಗೆ, ಎಷ್ಟು ಸಲ ಹುಡುಕುತ್ತ ಊರೂರು ಅಲೆದಾಡೋ ತಪ್ಪಿಸಿಕೊಂಡ ನುಡಿಯ ಎದುರಿಗೆ ಹೌವ. ಜೋರಾದ ಚಪ್ಪಾಳೆಯೊಂದಿಗೆ ಮಾಡಿಕೊಳ್ಳೋಣ. ರಂಗಕಲಾವಿದೆ ಬಿ ಜಯಶ್ರೀ ಹಾಗೂ ಜಾಹ್ನವಿ ಮೂರ್ತಿ ಕ್ರಿಯೇಟಿವ್ ಪರ್ಫ್ಯೂಮರ್ ಸೈಕಲ್ ಮಾಡಿಕೊಳ್ಳೋಣ. ಎನ್ ಗೌಜಿಯಾ ಖಾನ್ ಪ್ರಜಾವಾಣಿ ಸಾಧಕಿಯರು 2026 ಸಾಲಿನಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ. ನಾನು ಬ್ಯಾಂಗ್ಳೂರ್ ಬಂದ್ಮೇಲೆ ನನ್ನ ಕೈ ಹಿಡಿದು ನನ್ನ ಕಲೆ ಮೆಹಂದಿ. ಸ್ವಾರ್ಥ ಮಗುವಿನ ನಗುವನ್ನ ನೋಡಿದ್ವಲ್ಲ, ಅದು ಯಾವತ್ತೂ ಕೂಡ ನಾವು ಕಳ್ಕೊಳ್ಬಾರ್ದು ಅಂತ ಅನ್ಕೊಳ್ಳಿ. ಹಾಗೆ ದಯವಿಟ್ಟು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕೇಳ್ಕೊಳ್ತೀವಿ. ಇದರಿಂದ ನ್ಯೂಸ್ ಫಸ್ಟ್ ಕ್ಯಾಮೆರಾ ಕೂಡ ಇದೆ, ಇಡೀ ಕಾರ್ಯಕ್ರಮ ರೆಕಾರ್ಡ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕ್ಷಣವನ್ನ ನಾವು ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಒಂದು ಭಾವಚಿತ್ರ ಆಗಿರುವ ವಿಡಿಯೋ ಪ್ರಜಾವಾಣಿ ಸಾಧಕಿಯರು 2026 ಮಹತ್ತರವಾದಂತಹ ವೇದಿಕೆಯನ್ನು ಕಲ್ಪಿಸಿದೆ ಪ್ರಜಾವಾಣಿ. ಸುಮಾರು 7 ದಶಕಕ್ಕೂ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಆದ್ಮೇಲೆ ನಂಗೆ ಕೆಲವೊಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಮೂತಿ ಎಲ್ಲ ಮಾಡ್ಕೊತಾ ಇದೆಯಲ್ಲ ಕಂದ. ಚಾಕ್ಲೇಟ್ ಪಪ್ಪಿದೆ. ನಮ್ಮ ಸುತ್ತಸ್ತ್ರ ಒಂದು ಬಂದಿತ್ತು ಆಲ್ಬಮ್ ಇದ್ರದ್ದು ಲೆಕ್ಕದು. ಚೆನ್ನಾಗಿರುತ್ತೆ. ಗುಂಡ ಚೆನ್ನಾಗಿ ಅವ್ರ ಮನೇಲಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಕಳ್ಳ. ಆಮೇಲೆ ಅವ್ರ ಮನೇಲಿ ನಾಯಿ ಸಾಕಿರೋದ್ರಿಂದ ಅವ್ರು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಅವ್ರು ನಂಗೆ ಗೊತ್ತಿರೋ ಅಂಥವ್ರು ಇನ್ನು 3 ವರ್ಷದಿಂದ, ಬಟ್ ಅವ್ರು ಮೀಟ್ ಮಾಡಿರಲಿಲ್ಲ ನಾನು. ಅವರು ಅವರ ಅಣ್ಣ ಮನೆ ಅಲ್ಲೇ ನಿಯರ್ ಬೈ ಇದೆ ಅಂತ ಹೇಳಿದರು, ಬಟ್ ಅಷ್ಟರಲ್ಲಿ ಅವರೇ ಬಂದು ಬೈಕಲ್ಲಿ ಕರ್ಕೊಂಡು ಹೋದರು. ಸೊ ಸಿಕ್ಕಾಪಟ್ಟೆ ತುಂಟ ಅಂತ ಹೇಳ್ತಿದ್ರು, ಸಿಕ್ಕಾಪಟ್ಟೆ ಆಟ ಆಡ್ತಾನೆ ಮನೆ ತುಂಬ ಅಂತ ಹೇಳಿದ್ರು. ತುಂಬ ಖುಷಿಪಟ್ಟರು ಅವರು. ಅಣ್ಣಂಗೆ ಅದು ಅಣ್ಣಂಗೆ ಬೇಡ, ಅಣ್ಣಂಗೆ ಬೇಡ ಅದು. ನಾನೇ ಗುಡ್ಡು ಇದಕ್ಕೆ, ಗುಡ್ಡು ಈಗ ಇದಕ್ಕೆ ಹೋಗಿ ಅಣ್ಣ ನಿಮ್ಗೆ ನೀವೇ ಹೋಗ್ತೀರಾ ಮೇಡಮ್? ಹೋಗ್ತೀರಾ?
ಲೈಫ್ ಚೆನ್ನಾಗಿತ್ತು. ಯಾಕಂದ್ರೆ ಕಾಲಿದೆ ಅಂತ ಗೊತ್ತಾಗ್ತಿತ್ತು ಆಕ್ಸಿಡೆಂಟ್ ಮುಂಚೆ. ಅದಾದ್ಮೇಲೆ ಸ್ವಲ್ಪ ದಿನ ಪೂರ್ತಿ ಪಾದದವರೆಗೂ ಸ್ವಾಧೀನ ಹೋಗಿದ್ದೆ ಬೆನ್ನಿಮೂಳೆ ಮುರಿದಿರೋದ್ರಿಂದ. 3 ವರ್ಷ ನಾನು ಕಂಪ್ಲೀಟ್ಲಿ ಬೆಡ್ ರಿಡನ್ನು. ಈ ಸಂದರ್ಭದಲ್ಲಿ ನನ್ನವರೇ ನನ್ನನ್ನು ಬಿಟ್ಟೋಗ್ತಾರೆ. ನಾನು ಏಕಾಂಗಿ ಆಗ್ತೀನಿ. ನನ್ನ ಮಗು ನೋಡ್ಕೊಂಡು ನಾನು ಜೀವನ ಮಾಡಬೇಕು ಅಂತ ಒಂದು ಸ್ಫೂರ್ತಿ ಬರುತ್ತೆ ನನಗೆ. ವೀಲ್ ಚೇರ್ ಮೇಲೆ ಇದ್ದು ದುಡಿತಾ ಇದ್ದೀನಿ, ಶ್ರಮಿಸ್ತಾ ಇದ್ದೀನಿ. ಮಣ್ಣಿನ ಆಭರಣ ಮಾಡ್ತಾ ಮಗನ ಜೊತೆ ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ಕೊಂಡು ಜೀವನ ನೆಮ್ಮದಿಯಾಗಿ ಜೀವನದಲ್ಲಿ ನಾನು ಕಲ್ತಿರುವಂತ ಒಂದು ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಪರಿಸ್ಥಿತಿ ನನ್ನ ಸೋಲಿಸಿರ್ಬೋದು, ಬಟ್ ನನ್ನ ಗಟ್ಟಿ ಮನಸ್ಸು ನನ್ನ ಗೆಲ್ಲಿಸ್ತಾ ಇದೆ. ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅಕ್ಕೈ ಪದ್ಮಶಾಲಿ ಅವರನ್ನ, ಹಾಗೆ ವಿಜೆ ಹೇಮಂತ್ MD KPR ಖಂಡೆ. ಸರ್ ಅವ್ನು ಕಳಿಸಿ ಸರ್ ಸರಿತಾ ಅವರೇ, ದಯವಿಟ್ಟು ಇಲ್ಲೇ ಬರಬೇಕು. ನೀವು ಒಂದು ಗ್ರೂಪ್ ಫೋಟೋ ಕೂಡ ತಗೊಳಕಿದೆ. ಸ್ವಲ್ಪ ಹೊತ್ತಾದ್ಮೇಲೆ ನಾವು ನಿಮ್ಗೆ ಕಷ್ಟ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಇವತ್ತು ಎಲ್ಲ ಸಾಧಕಿ ಮನೆ ಸೊಸೆಯರಿಗೆ ಮನೆ ಸೊಸೆಯರಿಗೆ ಮನೆ ಇರೋದ್ರಿಂದ 3 ವರ್ಷ ನಾನು ಕಂಪ್ಲೀಟ್ಲಿ ಬೆಳೆದಿದ್ದೇನೆ. ಈ ಸಂದರ್ಭದಲ್ಲಿ ನನ್ನವರೇ ನನ್ನನ್ನು ಬಿಟ್ಟೋಗ್ತಾರೆ. ನಾನು ಏಕಾಂಗಿ ಆಗ್ತೀನಿ. ನನ್ನ ಮಗಳು ನೋಡ್ಕೊಂಡು ನಾನು ಜೀವನ ಮಾಡಬೇಕು ಅಂತ ಒಂದು ಸ್ಫೂರ್ತಿ ಬರುತ್ತೆ ನನಗೆ. ವೀಲ್ ಚೇರ್ ಮೇಲೆ ಇದ್ದು ದುಡಿತಾ ಇದ್ದೀನಿ, ಶ್ರಮಿಸ್ತಾ ಇದ್ದೀನಿ. ಮಣ್ಣಿನ ಆಭರಣ ಮಾಡ್ತಾ ಮಗನ ಜೊತೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ಕೊಂಡು ಜೀವನ ನೆಮ್ಮದಿಯಾಗಿ ಸಾಕ್ತಾ ಇದೆ. ಸಿಗ್ಲಿಲ್ವಾ? ಮತ್ತೆ ನಂಗೂ ಕೊಡು ಒಂದು ಸ್ವಲ್ಪ. ಬಿರಿಯಾನಿ ಎಲ್ಲ ಹಾಕ್ಕೊಂಡಿದ್ಯಾ? ನಾನು ಇಷ್ಟ ವೆಜ್ ಬಿರಿಯಾನಿ ಹಾಕ್ಕೊಂಡೆ. ಬಿರಿಯಾನಿ ಅಂತ ಅಯ್ಯೋ, ನಾನ್ ವೆಜ್ ಬಿರಿಯಾನಿ ಅಂತ ವೆಜ್ ಬಿರಿಯಾನಿ ಹಾಕ್ಸ್ಕೊಪ್ಪ. ಅದು ನಂಗೂ ನಡೆಸೋದಾಗಿದ್ರು ಮಮ್ಮಿಗೆ ಇಷ್ಟ ಮಾಡ್ತೇನೆ. ಮಮ್ಮಿಗೆ ಕೊಡ್ಬೇಕು ಅಂತ ಇಲ್ಲ. ನಾನ್ ವೆಜ್ ಬಿರಿಯಾನಿ ಇಲ್ಲೇ ಇರೋಣ. ವೆಜಿಟೇಬಲ್ ಮಳೆ ಬರ್ತಾ ಬಿದ್ದೈತೆ, ಹೋಗತ್ತೈ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಎಷ್ಟು ಆಸೆ ಐತೆ ಎಲ್ಲ ತಿನ್ಕೊಂಬಿಡು. ಹಾಂ ಅಪ್ಪ ನೀನು ತಿನ್ನೋಗಪ್ಪ, ನಂಗೆ ಬೇಡ.
ಒಳ್ಳೆದಾಗಲಿ ನಿಮಗೆ ಅಂತ ಇನ್ನೂ ಈ ಕೈಗಳಿಂದ ಸಾಕಷ್ಟು ಜ್ಯುವೆಲ್ರಿ ಮಾಡ್ತಾರೆ. ಆ್ಯಕ್ಚುಲಿ ಪ್ರಜಾವಾಣಿ ಅವರು ನನ್ನ ಗುರುತಿಸಿ ಇಲ್ಲಿವರೆಗೂ ಒಂದು ಪ್ರಜಾವಾಣಿ ಸಾಧಕೆ ಇರೋವರೆಗೂ ಕರ್ಕೊಬಂದಿರೋಕ್ಕೆ ಕಾರಣ ಈ ಮೇಡಮು. ಸೊ ಇವ್ರು ನಂಗೆ ಮೆಟ್ರೋದಲ್ಲಿ ಪರಿಚಯ ಆಗಿ ಸೊ ಅಲ್ಲಿ ಕೂಡ ಇವ್ರು ವರ್ಕ್ ಮಾಡ್ತಾಯಿದ್ದಾರೆ ಪ್ರಜಾವಾಣಿಯಲ್ಲೇ ಮೇನ್ ಒಂದು ಹುದ್ದೆಯಲ್ಲಿ. ಸೊ ಹಂಗಾಗಿ ನನಗೆ ಇವರು ತುಂಬಾ ಕನೆಕ್ಟ್ ಆದರು. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಈ ಒಂದು ತಂಡ. ಈ ಸಂವಾದವನ್ನ ಕೇಳಿದ ಹಾಗೆ ನಮಗೂ ಕೂಡ ಮನಸ್ಸು ಹಗರವಾಯಿತು. ಒಂದಿಷ್ಟು ವಿಚಾರಗಳು ಸಂವಾದದಲ್ಲಿ ಒಂದಿಷ್ಟು ಸಂದೇಶವನ್ನು ಕೂಡ ಪಡ್ಕೊಂಡು ಹೀಗೆ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ, ಮತ್ತಷ್ಟು ಭಾಗ್ಯವನ್ನ ಈ ರಾಜ್ಯಕ್ಕೆ ಕರುಣಿಸಲಿ, ಮತ್ತಷ್ಟು ಕೆಲಸಗಳು ಒಳ್ಳೆಯ ಕೆಲಸಗಳು ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯನಿರ್ವಾಹಕ ಸಂಪಾದಕರಾಗಿರುವಂತಹ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವಂತಹ ಶ್ರೀ ರವೀಂದ್ರ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಒಂದು ಒಳ್ಳೆಯ ಮುಗುಳ್ನಗೆಯ ಜೊತೆಗೆ ಮುಗುಳ್ನಗೆ ಒಳ್ಳೆಯದಾಗಿರುತ್ತೆ. ಒಂದು ಮುದ್ದಾದ ಮುಗುಳ್ನಗೆಯೊಂದಿಗೆ ಕ್ಯಾಮರಾವನ್ನ ನೋಡಿ ಒಂದು ಮುಗುಳ್ನಗೆ ಇರಲಿ. ಅಂಕಿತಾ ಅಮ್ಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನೀವು ಯಾವನ ಹೋಟೆಲ್ ಕರ್ಕೊಂಬಂದು ಕಾಣೇನಪ್ಪ, ಇರೋ ಬರೋದನ್ನೆಲ್ಲ ಹಾಳು ಮಾಡಿರ್ತಾರೆ. ಹೋಟೆಲ್ ಅವ್ರಿಗೆ ಹೋಗಿ ಹೇಳ್ತೀನಿ, ಕಿತ್ತೋದು ನನ್ನ ಮಗಂದು ಮಗು ಇದು ಕರ್ಕೊಂಡೋಗಿ ಇಟ್ಕೊಂಬಿಡಿರ್ಲಿ ಅಂತ. 3 ದಿನ ಏನಾದರೂ ನಿಮ್ಮ ಹೋಟೆಲಲ್ಲಿ ಇಟ್ಕೊಂಡ್ರೆ ನನ್ನ 3 ದಿನಕ್ಕೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ನೀವು ಹೋಟೆಲ್ ಅವರು ಅಂತ ಹೇಳ್ತೀನಿ. ಹಾಂ, ತೀಟೆ ಮಂಚ ಎಲ್ಲ ಹಾಳು ಮಾಡಿರ್ತದೆ. ಏನು ಕೋದು ನಿನಗೆ? ಮಮ್ಮಿ ನನ್ಗೆ ಹೊಟ್ಟೆ ಸರಿ ಲೇ ನಾಟ್ಕೊಂಡು ಬಿಡಕಣ, ಈ ಹೊಟ್ಟೆ ಹೊಡೆದವ ನುಂಗ್ಕೊಂಡು ಬಂದಿದ್ದೆ ಅಲ್ಲಿ ಕಳ್ಳ ಮಗನ ಸುಳ್ಳು ಇದ್ಯಾ? ಇಲ್ಲ ಮಮ್ಮಿ ನಿಜ. ಆಡು ಮೂಳೆಲ್ಲ ತಿನ್ಕೊಂಡು ಬಂದಿದ್ಯಾ? ಇಲ್ಲಿ ಬಂದು ನೋಡಿ ಎಲ್ಲ ಹಾಳು ಮಾಡಿರ್ತೈತೆ. ಏನು ಹಾಳು ಮಾಡಿ 5 ನಿಮಿಷನೂ ಸುಮ್ಮನೆ ಒಂದು ಕೈ ಬೈ ಅದು ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟ ಏನೋ ನೀನು ತೀಟೆ ನನ್ನ ಮಗನೇ. ಗುಂಡನ ಹೆಂಗೋ ಬೇರೆ ಮನೆ ಬಿಟ್ಟು ಬಂದಿದ್ದೀನಿ, ನಿನ್ನ ಬಿಟ್ಟು ಬರೋಕ್ಕಾಗಲ್ವಲ್ಲ. ನೀನು ತೀಟೆನ ಯಾರು ಇಡ್ಸ್ಕೊಳ್ಳೋದೇ ಇಲ್ವೇ? ಮಮ್ಮಿ ಅಲ್ಲ, ಇದು ಗುಂಡು ಹೆಂಗೋ ಬಿಟ್ಟು ನೋಟಿದ್ದೀವಿ. ನಾಳೆ ಕರ್ಕೊಂಡು ಬರೋದು? ನಾಳೆ ಕರ್ಕೊಂಡು ಬರೋವ ನೀನು ಅಲ್ಲೇ ಬಿಟ್ಬಿಡ್ತೀವಿ ತಗೊಂಡು. ನೀನು ತೀಟೆ ಮಗನ ಯಾರು ನೋಡ್ಕೋತಾರೆ? ಅದಕ್ಕೆ ಗ್ರೀನ್ ಟೀ ಮಾಡ್ಕೊಂಡು. ಅಯ್ಯೋ ನೋಡಿ, ಮಾಡೋಕ್ಕೆ ಏನೂ ಇಲ್ಲ ಅಂತ ಏನೇನೋ ಮಾಡ್ತೈತಿ. ಏನು ಮಾಡೋಣಪ್ಪ ದೇವ್ರೆ. ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದಾಯಿತು, ಒಳ್ಳೆ ಪ್ರೋಗ್ರಾಮ್ ಸಖತ್ತಾಗಾಯಿತು. ಹಾಗೆ ಒಳ್ಳೆ ಊಟನೂ ಸಿಕ್ತು. ಊಟನೂ ಮುಗಿಸಿ ಇವಾಗ ಮಲ್ಗಕ್ಕೆ ಬಂದಿರೋದು ಪೂರಿನ. ಸೊ ಇವಾಗ ಮಲ್ಕೊಬೇಕು. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತಪ್ಪ. ಮಲ್ಕೊಂಡು ನಾಳೆ ಬೆಳಗ್ಗೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್. ಇವತ್ತಿನ ಪ್ರಜಾವಾಣಿ ಒಂದು ಎನರ್ಜಿನ ಕೊಟ್ಟಿದೆ, ಯಾಕಂದರೆ ಅಷ್ಟು ಚೆನ್ನಾಗಿ ನಡೀತು ಪ್ರೋಗ್ರಾಮ್ ಎಲ್ಲನೂ. ಸೊ ಪ್ರಜಾವಾಣಿ ಚಾನಲ್ಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ 10 ಜನ ಮಹಿಳಾ ಸಾಧಕಿಯರನ್ನ ಹುಡುಕಿ ಎಲೆಮರೆ
ಎಲೆಮರೆ ಕಾಯಿಯಂತೆ ಇದ್ದವ್ರನ್ನೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ತಂದು ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪ್ರಜಾವಾಣಿ ಚಾನಲ್ ಅವ್ರಿಗೆ. ಮತ್ತು ವೀಡಿಯೋ ಮಾಡೋಕ್ಕೆ ಬಂದಿರೋವಂಥ ಮೇಡಮ್ಗೂ ಮತ್ತು ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ವೀಡಿಯೋಗಳನ್ನ ಮಾಡಿದ್ದಾರೆ. ನಾಳೆ ನಾಡಿದ್ರಲ್ಲಿ ಮತ್ತೆ ವೀಡಿಯೋಗಳು ಪ್ರಜಾವಾಣಿ ನ್ಯೂಸ್ ಚಾನಲಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ವೀಡಿಯೋ ನೋಡಬೇಕು ಅಂದರೆ, ಕಂಪ್ಲೀಟ್ ನನ್ನ ವೀಡಿಯೋ ಸಂದರ್ಶನ ನೋಡಬೇಕು ಅಂದರೆ ನೀವು ಪ್ರಜಾವಾಣಿ ಚಾನಲ್ ಒಳಗಡೆ ಪ್ರಜಾವಾಣಿ ಚಾನಲಲ್ಲಿ ನನ್ನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಕಂಪ್ಲೀಟ್ ವೀಡಿಯೋ ನಿಮ್ಗೆ ಸಿಗುತ್ತೆ, ನೋಡ್ಬೋದು. ಸೊ ಇವತ್ತು ಪತ್ರಿಕೆಯಲ್ಲಿ ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ನನ್ನ ಒಂದು ಸ್ಟೋರಿ ಬಂದಿತ್ತು. ತುಂಬ ಖುಷಿ ಆಯಿತು. ಕಂಪ್ಲೀಟ್ ಸ್ಟೋರಿ ಓದಿದೆ ಅಂತ ಹೇಳ್ಬಿಟ್ಟು 1-2-3 ನನಗೆ ಕಾಲ್ ಮಾಡಿ ಹೇಳಿದರು. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪ್ರಜಾವಾಣಿ ಒಂದು ಪತ್ರಿಕೆಗೆ ಮತ್ತು ನ್ಯೂಸ್ ಚಾನಲ್ಗೆ.